ಕಾರಣ ಅಂತಂದ್ರೆ ನಾವೆಲ್ಲರೂ ಕೂಡ ಮಲಗ್ತೀವಿ, ಎಲ್ಲರೂ ಕೂಡ ನಮ್ಗೆ ಎಚ್ಚರಿಸೋದಂತ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ನಮ್ಗೆ ಹಿಂದೆ ಸ್ವಾಮಿ ವಿವೇಕಾನಂದ ಅವರು ಇಡೀ ಒಂದು ಜಗತ್ತನ್ನ ಎಚ್ಚರಿಸಿರು. ಪ್ರತಿನಿತ್ಯ ಸೂರ್ಯ ನಮ್ಮನ್ನೆಲ್ಲ ಎಚ್ಚರಿಸ್ತಾನೆ. ಅದೇ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಏನೋ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಕೆಲವೊಂದು ತಪ್ಪುಗಳನ್ನ ತಿದ್ದೋ ಮೂಲಕ ಇಡೀ ನಮ್ಮ ಜಾಗೃತಿ, ನಮ್ಮ ಜೀವನವನ್ನ ಎಚ್ಚರಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಂದ್ರೆ ಇವತ್ತು ಏನಾರು ಬಂದು ನಮಗೆ ಏನಾರು, ನಾವೆಲ್ಲರೂ ಕೂಡ ಹೇಳ್ತೀವಿ ಶಂಕರದಿಂದ ಬಂದಾಗ ಮಾತ್ರ ಅದಕ್ಕೆ ತೀರ್ಥಕ ವ್ಯಾಲ್ಯೂ, ಹಾಗೆ ನಾವೆಲ್ಲ ಹೇಳ್ತೀವಿ. ಆದ್ರೂ ಕೂಡ ಅವರು ತಮ್ಮ ದೂರದ ಊರಿಂದ ಪಯಣವನ್ನ ಬೆಳೆಸ್ಕೊಂಡು ಟೈಮಿಂಗ್ಸ್ ಸರ್ ನಿಜವೂ ನನಗೆ ಅವರಲ್ಲಿ ಇಷ್ಟ ಆಗಿದ್ದು ಒಂದು ನನಗೆ ಫಸ್ಟ್ ಆಫ್ ಆಲ್ ಅಂದ್ರೆ ಒಂದು ಪಂಕ್ಚುಯಾಲಿಟಿ, ಒಂದು ಟೈಮ್ ಸೆನ್ಸ್ ಅನ್ನೋದು ನೋಡಿ. ರೈಟ್ ಟೈಮಿಗೆ ಬರ್ತೀನಿ, ರೈಟ್ ಟೈಮಿಗೆ ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟು ಅವರು ನಮ್ಮ ಟೈಮ್ ತಗೊಂಡಿದ್ರು. ಅದೇ ಬಂದಿವಲ್ಲ 1-2-3 ಕಿಲೋಮೀಟರ್ ಇಂದಲ್ಲ, ಅವರು ಬಂದಿರೋದು ಸುಮಾರು 100 ಕಿಲೋಮೀಟರ್ ಇಂದ ಇವತ್ತು ಇದು ಬಂದಿದ್ದಾರೆ. ಬಂದು ಇವತ್ತು ನಮ್ಗೆಲ್ಲರೂ ಕೂಡ ಮಕ್ಕಳಿಗೆ ಖಂಡಿತವಾಗ್ಲೂ ಇವತ್ತು ಏನಾದ್ರು ಕೂಡ ಒಂದು ಸಿಕ್ಕಿದೆ ಅಂತಂದ್ರೆ ನಾವು ಅದಕ್ಕೆ ಮೌಲ್ಯವನ್ನೇ ಕಟ್ಲಿಕ್ಕೆ ಆಗಲ್ಲ. ಹಾಗಾಗಿ ಇವತ್ತೇನೋ ನಮ್ಮ ಸರ್ ನವೀನ್ ಪಾವಗಡ ಅವರು ಏನ್ ನಮ್ಗೆ ಒಂದು ಕಾರ್ಯಕ್ರಮವನ್ನ ರೂಪಿಸ್ಕೊಟ್ರು, ಖಂಡಿತವಾಗ್ಲೂ ಅಂಟಿಲ್ ಟು ಅವರ್ ಡೆತ್, ಐ ಥಿಂಕ್ ದಟ್ ನಿಜವೂ